ನಮಸ್ಕಾರ ವೀಕ್ಷಕರೇ, ಗೀತಾಂಜಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಕಿಲ್ಸ ಅಥವಾ ರಾಗಿ ಆಲೂಬಾಯಿ ಮಾಡುವುದು ಹೇಗೆ ಅಂತ ತೋರಿಸ್ತಿದ್ದೀನಿ. ನೋಡೋಣ ಬನ್ನಿ. ಒಂದು ಗ್ಲಾಸ್ ರಾಗಿ ತಗೊತಾ ಇದ್ದೀನಿ. ಒಂದು ಗ್ಲಾಸ್ ರಾಗಿಗೆ ಒಂದು ಚಮಚ ಅಕ್ಕಿನೂ ತಗೋಬೇಕಾಗುತ್ತೆ ನೋಡಿ. ಈಗ ಒಂದು ಚಮಚ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ 4 ಸರಿ ತೊಳ್ಕೊಂಬರ್ತೀನಿ. ಅದ್ರಾಗಿರೋ ಧೂಳೆಲ್ಲ ನೀಟಾಗಿ ಹೋಗಬೇಕು, ಅದಕ್ಕೆ ತೊಳಿತಾ ಇದ್ದೀನಿ ನೋಡಿ. ಇದನ್ನಲ್ಲೇ 4ನೇ ಸರಿ ನಾನು ತೊಳಿತಾ ಇರೋದು. ಇದು 10 ಗಂಟೆಗಳ ಕಾಲ ನೆನಿಬೇಕು ರಾಗಿ. ನೆಂದಾದ್ಮೇಲೆ ನಾನು ಮಿಕ್ಸಿಗೆ ಹಾಕ್ಕೋಬೇಕಾಗುತ್ತೆ ಇದನ್ನು. ಈಗ ನೋಡಿ, ಈಗ ತೊಳೆದಿಡ್ತೀನಿ. 10 ಗಂಟೆ ನೆಂದರೆ ಚೆನ್ನಾಗಿ ಬರುತ್ತೆ ರಾಗಿ ಆಲೂಬಾಯಿ. ನೋಡಿ, ಈಗ ನೆಂದಾಗಿದೆ. ನೆಂದಿರೋದನ್ನು ನಾನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಒಂದು ಗ್ಲಾಸ್ ರಾಗಿಗೆ ಒಂದು ಸ್ವಲ್ಪ ಕಾಯಿ ಪೀಸನ್ನು ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಗ್ಲಾಸ್ ರಾಗಿಗೆ 4 ಗ್ಲಾಸು ನೀರು ಬೇಕು. 1 ಗ್ಲಾಸು ಬೆಲ್ಲ ನೆನೆಯಲಿಕ್ಕೆ ಹಾಕ್ಕೊತೀನಿ. 3 ಗ್ಲಾಸು ರಾಗಿ ರುಬ್ಕೊಳ್ಳೋಕೆ ಯೂಸ್ ಮಾಡ್ತೀನಿ. 1 ಗ್ಲಾಸ್ ನೀರು ಹಾಕ್ಕೊಂಡು ಒಂದು ಸರಿ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಈಗ ಅದು ಮಿಕ್ಸಿಗೆ ಹಾಕೋಕ್ಕೂ ಮುಂಚೆ ಇದು ಬೆಲ್ಲ ನೆನೆಯಲಿ ಅಂತ ಹೇಳ್ಬಿಟ್ಟು ಬೆಲ್ಲ ಪುಡಿ ಮಾಡಿಟ್ಟಿದ್ದೀನಿ. ಅದನ್ನು 1 ಗ್ಲಾಸ್ ಹಾಕ್ಕೊತೀನಿ. 1 ಗ್ಲಾಸ್ ಬೆಲ್ಲಕ್ಕೆ 1 ಗ್ಲಾಸ್ ನೀರು ಹಾಕಿಡ್ತೀನಿ. ನಾನು ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ, 1 ಗ್ಲಾಸ್ಗಿಂತ ಒಂದು ಸ್ವಲ್ಪ ಸ್ವೀಟ್ ನನಗೆ ಸ್ವಲ್ಪ ಕಡಿಮೆ ಇರಬೇಕು. ಅದಕ್ಕೆ ನೀವು ಬೇಕಾದರೆ ಫುಲ್ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟಕ್ಕೆ ತಕ್ಕ ಹಾಕ್ಕೊಳ್ಳಿ. ಈಗ ಒಂದು ರೌಂಡ್ ಮಿಕ್ಸಿಗೆ ಹಾಕ್ಕೊಂಬಂದಮೇಲೆ ಅದನ್ನು ಜಡಿಯಲ್ಲಿ ಸೋಸ್ಕೋಬೇಕು. ಈ ಥರ ಫಸ್ಟು ನೀಟಾಗೆಲ್ಲ ನೀರು ಹಾಕ್ಕೊಂಬಿಟ್ಟು ಸೋಸ್ಕೊತೀನಿ ನೋಡಿ. ಈ ಥರ ಇದು ನೋಡಿ, ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ. ಈಗ ಮಿಕ್ಸಿಗೆ ಹಾಕ್ಕೊಂಬಂದಿರೋದನ್ನು ಜಡಿಯಲ್ಲಿ ಸೋಸ್ಕೊತಾ ಇದ್ದೀನಿ. ಈ ಕಿಲ್ಸ ನಮ್ಮೂರಲ್ಲಿ ಶಿವರಾತ್ರಿ ಹಬ್ಬಕ್ಕೆ ಸ್ಪೆಷಲಾಗಿ ಮಾಡ್ತಾರೆ. 90% ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಈ ಕಿಲ್ಸನ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ. ತುಂಬ ತಂಪಾಗುತ್ತೆ ಆರೋಗ್ಯಕ್ಕೆ. ಸಣ್ಣ ಮಕ್ಕಳಿಗೆ, ದೊಡ್ಡವರಿಗೆ ಎಲ್ಲರಿಗೂ ಒಳ್ಳೆಯದಿದೆ ಆರೋಗ್ಯಕ್ಕೆ ನೋಡಿ. ಹಿಂಗೆ ಮಾಡ್ಕೊಂಡು ಸೋಸ್ಕೊತಾ ಇದ್ದೀನಿ. ಮುಂದೆ ಇದು ತುಂಬ ಗಟ್ಟಿಯಾಗಿದೆ ಅಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಿಂಗೆ ಗುರಾಡ್ಕೊಂಡ್ರೆ ಸರಿಯಾಗುತ್ತೆ. ನೋಡಿ, ಹಿಂಗೆ ಮಾಡಿದರೆ ಸರಿಯಾಗುತ್ತೆ. ಇದನ್ನು ಮತ್ತೊಂದು ಸರಿ ಈಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಇದನ್ನು 2 ಸರಿ ರುಬ್ಕೊಂಡು ಈ ಥರ ಹಾಲು ತಗೋಬೇಕು. ಇನ್ನೊಂದು ಸರಿ ಈಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ನೋಡಿ, ಈಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ. ಮಿಕ್ಸಿಗೆ ಹಾಕ್ಕೊಂಬಂದೆ ಇನ್ನೊಂದು ಸರಿ. ಮತ್ತೊಂದು ಸರಿ ಇದನ್ನು ಹೀಗೆ ಸೋಸ್ಕೊತಿದ್ದೀನಿ ನೋಡಿ. ಹೀಗೆ ಸೋಸ್ಕೊಂಡು ನೋಡಿ, ಈ ಥರ ಎಲ್ಲ ಈಗ ಹಿಂಡಿ ತೆಗಿತಾ ಇದ್ದೀನಿ. ಹಿಂಗೆ ನೀಟಾಗೆಲ್ಲ ಹಿಂಡ್ಕೊಂಡು ತೆಗೆದ್ರೆ ಸಾಕು ನೋಡಿ. 2 ಸರಿ ಮಿಕ್ಸಿ ಹಾಕಿದರೆ ಸಾಕು. ಎಲ್ಲ ನೀಟಾಗೆಲ್ಲ ಅದ್ರಾಗಿರೋ ಹಾಲೆಲ್ಲ ಬಂದುಬಿಡುತ್ತೆ. ಈಗೇನು ಬರೀ ತೆದಿ ಅಷ್ಟೇ ಉಳ್ಕೊಂಡಿರೋದು ನೋಡಿ, ಅಷ್ಟೇ ನೋಡಿ. ಮತ್ತೊಂದು ಸರಿ ಇದನ್ನು ಬಟ್ಟೆಯಲ್ಲಿ ನೀಟಾಗಿ ತೆಳುವಾದ ಬಟ್ಟೆಯಲ್ಲಿ ಮತ್ತೊಂದು ಸರಿ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಬಿಟ್ಟು ನೋಡಿ, ಈ ಥರ ಸೋಸ್ಕೋಬೇಕು. ಈ ಥರ ಹಿಡ್ಕೊಂಡು ಬಟ್ಟೆಯಲ್ಲಿ ಹಿಂಡ್ಕೊಂಡು ಸೋಸ್ಕೊಳ್ಳೋದಷ್ಟೇ ನೋಡಿ. ಈ ಥರ ಎಲ್ಲ ಬಟ್ಟೆಯಲ್ಲಿ ಹಿಂಡ್ಕೊಂಡು ಸೋಸ್ಕೊಂಡೆ. ಈಗ ಇದಕ್ಕೆ ಅದೇ ಬೆಲ್ಲ ನೆನೆಸಿಟ್ಟಿದ್ನಲ್ಲ, ಅದೆಲ್ಲ ಕರಗಿದೆ ಅಂತ ನೋಡಿಕೊಂಡು ಕರಗಿದೆ. ಈಗ ಅದನ್ನು ಆ ಹಾಲಿನ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೋಸ್ಕೊಂಡು. ಅದರ ಯಾಕೆಂದರೆ ಬೆಲ್ಲದಲ್ಲಿ ಕಲ್ಲೆಲ್ಲ ಇರುತ್ತಲ್ವ, ಕಸರು ಕಲ್ಲು, ಅದೆಲ್ಲ ಬರಲಿ ಅಂತ ಹಿಂಗೆ ಜಾಲರಿಯಲ್ಲಿ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಡಾದ್ಮೇಲೆ ಎಲ್ಲ ಅದನ್ನು ನೀಟಾಗಿ ಹಾಲು ಬೆಲ್ಲದ್ದು ಎರಡೂ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಒಲೆ ಮೇಲೆ ಇಡ್ತೀನಿ. ಗ್ಯಾಸ್ ಹಚ್ಚಿದೆ, ಒಲೆ ಮೇಗಿಟ್ಟೆ. ಸ್ವಲ್ಪ ದಪ್ಪ ತಳದ ಪಾತ್ರೆ ಇಟ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿ ಕಿಲ್ಸೋಕ್ಕೆ. ನಾನು ಬಾಣಲಿ ಇಟ್ಟು ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಬಾಣಲಿ ಬಿಸಿ ಆಗೋವರೆಗೂ ಹೈ ಫ್ಲೇಮಲ್ಲೇ ಇಡ್ತೀನಿ ಗ್ಯಾಸನ್ನು. ಆಮೇಲೆ ಲೋ ಫ್ಲೇಮ್ ಮಾಡ್ಕೊತೀನಿ. ತಳ ಬಿಸಿ ಆದಮೇಲೆ ಇಟ್ಟ ತಕ್ಷಣ ಹಿಂಗೆ ಗುರಾಡ್ತಾನೆ ಇರಬೇಕು ಯಾವಾಗಲೂ. ಅದು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇದಾಗೋವರೆಗೂ ಇದೇ ಥರ ಹಿಂಗೆ ಗುರಾಡ್ತಾನೆ ಇರಬೇಕಿರುತ್ತೆ ನೋಡಿ. ಒಂದು ಚಿಟಿಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ಏಕೆಂದರೆ ರುಚಿ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ ಅಷ್ಟೇ ನೋಡಿ. ಇದೇ ಥರ ಕಡಿಮೆ ಗುರಾಡ್ತಾ ಇರಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಗುರಾಡ್ತಾ ಇದ್ದೀನಿ ನೋಡಿ. ಯಾವುದೇ ಕಾರಣಕ್ಕೂ ಜಾಸ್ತಿ ಉರಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ, ಅದು ತಳೆ ಹಿಡ್ಕೊಂಬಿಡುತ್ತೆ. ಲೋ ಫ್ಲೇಮಲ್ಲೇ ಹಿಡ್ಕೊಂಡು ಗುರಾಡಬೇಕು. ಈಗ ನೋಡಿ, ಲಾಸ್ಟಿಗೆ ಇನ್ನೇನು ಆಗ್ತಾ ಬಂತು. ಈಗ ಒಂದು ಚಮಚ ತುಪ್ಪ ಹಾಕ್ಬಿಟ್ಟು ಗುರಾಡ್ತಾ ಇದ್ದೀನಿ ನೋಡಿ, ನೀಟಾಗಿ ಬರಲಿ ಅಂತ ಹೇಳ್ಬಿಟ್ಟು, ತಳ ಎಲ್ಲ ಹಿಡಿಬಾರ್ದು ಅಂಥೇಳಿ. ನೋಡಿ, ಈ ಥರ ಆಗಿದೆ. ಈಗ
ಇನ್ನೊಂದು ಸ್ವಲ್ಪ ಆಯಿತು ಅಂದರೆ ಇಳಿಸೋದೆ. ಅಷ್ಟೊತ್ತಿಗೆ ಈಗ ಲಾಸ್ಟಿಗೆ ಇದು ಏಲಕ್ಕಿ ಪುಡಿ ಕುಟ್ಟಿಟ್ಕೊಂಡಿದ್ದೆ ಅದನ್ನೊಂದು ಸ್ವಲ್ಪ ಹಾಕ್ತೀನಿ. ಇನ್ನೇನು ಹಾಕ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಇಳಿಸ್ಕೊಳ್ಳೋದಷ್ಟೇ. ನೋಡಿ ಈ ಥರ ಆಗಿದೆ. ಇದು ಆಗಿದೆ ಇಲ್ಲ ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂದರೆ ಒಂದು ಪ್ಲೇಟಲ್ಲಿ ನೀರು ಹಾಕ್ಕೊಂಡು ನೋಡಿ ಈ ಥರ ಅದಕ್ಕೆ ನೋಡಿ ಈ ಥರ ಪ್ಲೇಟಿಗೆ ಹಾಕಿದಾಗ ಪ್ಲೇಟಿಗೆ ಅಂಟ್ಕೊಂಡಿಲ್ಲ ಅಂದರೆ ಆಗಿದೆ ಅಂತ ಅರ್ಥ, ಪ್ಲೇಟಿಗೆ ಅಂಟ್ಕೊಂತು ಅಂದರೆ ಆಗಿಲ್ಲ ಅಂತ ಅರ್ಥ. ಪ್ಲೇಟಿಗೆ ಅಂಟ್ಕೊಂತು ಅಂದರೆ ಆಗಿಲ್ಲ ಅಂತ ಅರ್ಥ. ಆಗ ಇನ್ನೊಂದು ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ ಬೌಲಿಗೆ ಸ್ವಲ್ಪ ತುಪ್ಪ ಸವರ್ಕೊತಾ ಇದ್ದೀನಿ. ಸವರಿದಾದ್ಮೇಲೆ ಈ ಥರ ಬೌಲಿಗೆ ಹಾಕ್ಬಿಟ್ಟು ಈ ಥರ ಇಡ್ತೀನಿ. ನೋಡಿ ಈಗ ಈ ಥರ ಸೆಟ್ ಮಾಡಬೇಕು ಅದಕ್ಕಷ್ಟೇ, ಅಷ್ಟೇ. ನೋಡಿ ಈಗ ರೆಡಿಯಾಗಿದೆ. ನೋಡಿ ಇದಕ್ಕೆ ಪ್ಲೇಟ್ ಮುಚ್ಚಿಡ್ತೀನಿ. ಬೆಳಗ್ಗೆ ಎದ್ಬಿಟ್ಟು ಕಟ್ ಮಾಡಿ ತೆಗಿತೀನಿ ಅಷ್ಟೇ. ನೋಡಿ ಬೆಳಗ್ಗೆ ಎಷ್ಟೊತ್ತಿಗೆ ಆಗಿರುತ್ತೆ ನೋಡಿರಿ. ಇವಾಗ ಪ್ಲೇಟ್ ಮುಚ್ಚಿರೋದನ್ನು ತೆಗಿತಾ ಇದ್ದೀನಿ ಬೆಳಗ್ಗೆ. ಈಗ ಈ ಬೌಲಿಗೆ ಒಂದು ಸ್ವಲ್ಪ ತಳದಲ್ಲಿ ಈ ಥರ ಹಿಂಗೆ ತಟ್ಕೋಬೇಕು, ಯಾಕಂದರೆ ಅಂಟ್ಕೊಂಡಿರೋದೆಲ್ಲ ನೀಟಾಗಿ ಬಿಡಬೇಕಿರುತ್ತೆ ಅದಕ್ಕೆ, ಇಲ್ಲಾಂದರೆ ಹಂಗೆ ಅಂಟ್ಕೊಂಡಂಗೆ ಆಗುತ್ತೆ ಅಷ್ಟೇ. ಈಗ ನೋಡಿ ಈ ಥರ ಮಾಡ್ಕೊಂಡು ಕಟ್ ಮಾಡ್ಕೊತೀನಿ. ಈಗ ನೋಡಿ ಕಟ್ ಮಾಡ್ಕೊತಾ ಇದ್ದೀನಿ. ನೀಟಾಗಿ ಬಂದಿದೆ, ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಕಟ್ ಮಾಡ್ಕೊಂಡು ಈಗ ಪ್ಲೇಟಿಗೆ ಹಾಕ್ಕೊಂತೀನಿ. ನೋಡಿ ಈ ಥರ ಹಾಕ್ಕೊಳಕ್ಕೆ ಬರಲಿಲ್ಲ, ಈ ಥರ ನೋಡಿ ಈಗ ಪ್ಲೇಟಿಗೆ ಹಾಕ್ಕೊಂಡೆ. ರೆಡಿಯಾಗಿದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸೂಪರಾಗಿ ಬಂದಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಇದೆ, ಈ ಥರ ಮುರಿದ್ರೆ ಈ ಥರ ಕಟ್ಟಾಗುತ್ತೆ. ಈಗ ಬಂತು ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ನೋಡಿ ಕಿಲ್ಸ ಅಥವಾ ರಾಗಿ ಆಲೂಬಾಯಿ ರೆಡಿಯಾಗಿದೆ ನೋಡಿ. ಈಗ ನೋಡಿ ಇದು ತುಪ್ಪದ ಜೊತೆಗೆ ಚೆನ್ನಾಗಿರುತ್ತೆ. ಇದ್ರ ಜೊತೆ ಇದು ಮೊಸರು ಹುಳಿ ಇಲ್ದಿರೋ ಮೊಸರು ಕೂಡ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ನಾವು ಮೊಸರು ಹಾಕ್ಕೊಂಡೇ ಜಾಸ್ತಿ ತಿನ್ನೋದು. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತಂಪು. ಈಗ ನೋಡಿದ್ರಲ್ವ ನಾನು ಮಾಡಿದ ಕಿಲ್ಸ ಅಥವಾ ರಾಗಿ ಆಲೂಬಾಯಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು.